ಕಾಮನ್ ಆಗಿ ಬೇಕಲ್ಲ. ನೀವೆಲ್ಲ ಏನು ಬಯಸ್ತಾ ಇದ್ದೀರಿ ಅಂತಂದರೆ ಡಿಸ್ಕ್ರಿಪ್ಟಿವ್ ಬೇಡ ಅಂತ ಬಯಸ್ತಾ ಇದ್ದೀವಿ. ಓಕೆ, ಇದೇ ಥೀಮನ್ನು ನಾವು ಇಟ್ಕೊಂಡು ಸರ್ಕಾರದ ಗಮನಕ್ಕೆ ನಾವು ತರ್ತೀವಿ. ಅದ್ರ ಬಗ್ಗೆ ಯಾರಿಗೂ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇನ್ನು ಸಾಕಷ್ಟು ಸಮಸ್ಯೆಗಳಿದಾವೆ. ಈಗಾಗಲೇ ಒಂದಿಷ್ಟು ಸಮಸ್ಯೆಗಳನ್ನ ಪರಿಹಾರ ಮಾಡೋಕ್ಕೆ ಆದ ನಂತರ ಮತ್ತೊಂದು ಸಮಸ್ಯೆಗಳು ಹುಟ್ಕೋತಾ ಇದ್ದಾವೆ, ನಮ್ಗೆ ಗೊತ್ತು. ಹಾಗಾಗಿ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ನಾವು ಖಂಡಿತ ಏನಪ್ಪ ಅಂದರೆ ಸಪೋರ್ಟ್ ಮಾಡೋಕ್ಕೆ 100% ಮಾಡ್ತಾಯಿದ್ವಿ. ಫಸ್ಟ್ ಆಫ್ ಆಲ್ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನಾವು ತುಂಬ ಹೃದಯದ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೂ ಏನಪ್ಪ ಅಂದರೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾಯಿದ್ವಿ. ಯಾಕಂದರೆ ನಾನು ಯಾರೂ ನಿಮಗೆ ಕರೆ ಕೊಟ್ಟಿಲ್ಲ, ಜಸ್ಟ್ ಹಂಗೆ ಧಾರವಾಡಕ್ಕೆ ಬಂದಿದ್ದೆ. ನಿನ್ನೆ ನಮ್ಮ ಸ್ನೇಹಿತರೆಲ್ಲ ಭೇಟಿಯಾದರು. ಆಮೇಲೆ ಸರ್ ನಾವು ಭೇಟಿಯಾಗಬೇಕು ಅನ್ನೋಕ್ಕಂತಲೇ ಮತ್ತೆ ಇವತ್ತು ಒಂದು ದಿನ ಎಲ್ಲ ಸೇರಿದ್ರಿ. ಓಕೆ, ಇಲ್ಲಿ ನಿಮ್ಮ ಸಮಸ್ಯೆಗಳು ಸಾಕಷ್ಟು ಜನ ಮೇಡಮ್ ಅವರು ನೀವೆಲ್ಲ ಹೇಳ್ತಾ ಇದ್ದೀರಿ. ಎಲ್ಲರಿಗೂ ಏನಪ್ಪ ಅಂದರೆ ಯುನಿಕ್ ಆಗಿರಬೇಕದು. ಈ ಪರೀಕ್ಷೆ ಅನ್ನುವಂಥದ್ದು ಎಲ್ಲರಿಗೂ ಯುನಿಕ್ ಆಗಿರಬೇಕು. ಆ ರೀತಿ ಏನಪ್ಪ ಅಂದರೆ ಖಂಡಿತ ನಾನು ಮಾಡಿಸ್ತೀನಿ. ನಮ್ಗೆ ಹೆಂಗಂತಂದರೆ ಕೇವಲ ಪಬ್ಲಿಸಿಟಿಗೋಸ್ಕರನೋ ಅಥವಾ ನಿಮ್ಗೆ ಆಶ್ವಾಸನೆ ಕೊಡೋಗೋಸ್ಕರನೋ ಅಲ್ಲ. ಇವತ್ತು ಏನು ಹೇಳಿದ್ದೀನಿ ಅದನ್ನು ಖಂಡಿತ ನಾನು ಮಾಡಿಸ್ತೀನಿ. ನಮ್ಮದು ಶಬ್ದಗಳಿಂದ ನಡ್ತಕ್ಕಂಥದ್ದು. ಅದಕ್ಕಾಗಿ ಯಾರೂ ಆತಂಕ ಪಡಬೇಡ್ರಿ. ಖಂಡಿತ ನಿಮ್ಮ ಏನು ಅಭಿಪ್ರಾಯ ಇದೆ ಅದೇ ಅಭಿಪ್ರಾಯ ಪ್ರಕಾರ ಮಾಡ್ತೀನಿ. ಒಂದಿಷ್ಟು ಜನರಿಗೆ ಪಾಪ ಹಿಂದಿ ಮತ್ತು PM ಆಮೇಲೆ ಕನ್ನಡ ಭಾಷೆ ಶಿಕ್ಷಕರಿಲ್ಲ, ಹಿಂದಿ ಭಾಷೆ ಶಿಕ್ಷಕರಿಲ್ಲ ಅಂತಂದರೆ ಅವರಿಗೆ ತುಂಬ ಸಮಸ್ಯೆ ಆಗುತ್ತೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಖಂಡಿತ ಹುದ್ದೆಗಳನ್ನು ಹೆಚ್ಚಿನ ಮಾಡಿಸುವಂಥ ಪ್ರಯತ್ನ ಮಾಡ್ತೀವಿ. ಕೇವಲ ನನ್ನಿಂದ ಆಗುತ್ತೆ ಅಂತ ಅನ್ನೋಂಗಿಲ್ಲ. ನಮ್ಮ ಗುರುಗಳಿದ್ದಾರೆ, ಶಶಿಕಾಂತ್ ಗುರೂಜಿ ಅವರು. ನಾವು ಯಾವಾಗ ನೀವು ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಖಂಡಿತ ಅದೊಂದು ಅವಕಾಶ ನಾವೇನು ಬೆಂಗಳೂರಿಗೆ ಬರೋಕ್ಕಾಗಿಲ್ಲ. ಸೊ ನಾವೇನಾದರೂ ಅನಿವಾರ್ಯ ಕಾರಣಕ್ಕೆ ಇಲ್ಲಿ ಧಾರವಾಡಕ್ಕೆ ಬಂದಿವತ್ತಂದರೆ ಅವತ್ತು ನಿಮ್ಮೆಲ್ಲರ ಸಪೋರ್ಟು ಖಂಡಿತ ಬೇಕಾಗುತ್ತೆ. ಓಕೆನಾ? ರೆಡಿ ಇದೆಲ್ಲ ಸಪೋರ್ಟ್ ಮಾಡಿದ್ರೆ ಹೇಳಿ, ನಿಮ್ಮ ಸಮಸ್ಯೆಗಳು ಏನಿದ್ರೆ ಹೇಳಿ. ಈಗ ನಾವು ಸರ್ಕಾರ ಅದಕ್ಕೆ ಗಮನಕ್ಕೆ ತರಲ್ಲ ಅಂತ ಓಡಿಸಿದ್ರೆ ನೆಕ್ಸ್ಟ್ ಏನಾಗ್ತಿರ್ತಾವೆ ಸರ್? ನಾವು ಹಂಗೆ ಮಾಡೋಕ್ಕೆ ಬರಲ್ರಿ. ಅಭಿಪ್ರಾಯಗಳನ್ನು ಅಲ್ಲಿ ಏನು ಈಗ ಅಲ್ಲಿ ಸಾಕಷ್ಟು ಅದನ್ನು ಪರಿಗಣಿಸೇ ಮಾಡಬೇಕು. ಮಾಡಲಿಲ್ಲ ಅಂತಂದರೆ ಅದಕ್ಕೆ ನಾವು ಬರ್ದರಾಗಿ ಮಾಡಿದ್ರೆ ಸಂಘಟನೆ ಇದೆ, ಹೌದು. ಅದ್ರ ಮುಖಾಂತರ ನಾವು ಮಾಡ್ಬೋದು, ಯಾವ ಪ್ರಾಬ್ಲಮ್ ಇಲ್ಲ. ಮತ್ತು ಬಿಕಾಮ್ದವ್ರಿಗೆ ಎಲ್ರಿಗೆ ಏನಂತಂದರೆ ಎಲ್ಲರಿಗೂ ಅವ್ರವ್ರದ್ದೇ ಆದಂಥ ವೈಯಕ್ತಿಕವಾದಂಥ ಪ್ರಾಬ್ಲಮ್ಗಳಿರ್ತಾವೆ. ಇಂಗ್ಲೀಷ್ ಅಷ್ಟೇ ಬೇಕು, ಇನ್ನೊಬ್ರಿಗೆ ಅವ್ರವ್ರು ನಮ್ಮಂಥವ್ರು 4-5 ವರ್ಷ ಕುತ್ಕೊಂಡಿರ್ತಾರೆ. ಓಕೆ, ಈಗ ಸರ್ ಎಲ್ಲರೂ ಕೂಡ ಅಂತ ಅಂದರೆ ಪ್ರತಿಯೊಂದು ಸಬ್ಜೆಕ್ಟಿಗೆ ಅನುಗುಣವಾಗಿ ಅದಕ್ಕೆ ಒಂದು 50% ಎಲ್ಲ ಸಬ್ಜೆಕ್ಟಿಗೂ ಏನಂದ್ರೆ ಅವ್ರು ಕಲ್ಪನೆ ಮಾಡಬೇಕು ಅನ್ನೋದು ಒಂದು ಸರ್. ವಾಪಸ್ ಡಿಸ್ಕ್ರಿಪ್ಟಿವ್ ಇವಾಗ ಸೈನ್ಸ್, ಇವಾಗ ನಮ್ಮ ಇಂಗ್ಲೀಷ್ ನಂದು ಏನೋ ಗ್ರಾಮೆಟಿಕಲ್ ಕೇಳ್ತಾರೆ, ಅದಕ್ಕೆ ಅದರ ಬರೀತೀವಿ. ಬಟ್ ಇವಾಗ ಏನಾಗುತ್ತೆ ಸೈನ್ಸ್ನಾರ್ದು ಮ್ಯಾಥಮೆಟಿಕ್ಸ್ ಅಂದರೆ ಈಗ ಅವರು ಮಲ್ಟಿಪಲ್ ಚಾಯ್ಸ್ ಓದಿರ್ತಾರೆ. ಡಿಸ್ಕ್ರಿಪ್ಟಿವ್ ಅಂದರೆ ಅವ್ರದ್ದು PG ಲೆವೆಲ್ ಆಗುತ್ತೆ, ನಮ್ಮಷ್ಟು ಅವ್ರದ್ದು ಈಸಿ ಇರೋಲ್ಲ. ಅದನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಾಗುತ್ತೆ ಸರ್. ಈ ಸಡನ್ನಾಗಿ ಈಗ ನಾವು ಮಲ್ಟಿಪಲ್ ಚಾಯ್ಸಲ್ಲಿ ಹುಡುಕ್ಬಿಟ್ಟು ನಾವು ಡಿಸ್ಕ್ರಿಪ್ಟಿವ್ ಬರಬೇಕಂತಂದರೆ ಅದನ್ನು ಬಹಳ ಡಿಫಿಕಲ್ಟ್ ಆಗುತ್ತೆ ಸರ್. ಅದು ಒಂದು ಮೇನ್. ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಇದು ಎಲ್ಲರೂ ಹೇಳಿದ್ವಿ. ಈಗ ಏನಂದ್ರೆ ಸರ್ ಅವ್ರು ಏನಂತಾರೆ, ಇಲ್ಲ ಒಬ್ಬ ಶಿಕ್ಷಕನ ಸಾಮರ್ಥ್ಯ ಚೆಕ್ ಮಾಡ್ಬೇಕಂದಲ್ಲಿ ನಾವು 100 ಮಾರ್ಕ್ಸ್ ಇರ್ತೀವಿ ಅಂತ ಹೇಳಿದ್ರು. ಬಟ್ ಪೇಪರ್ 1 ಒಳಗಡೆ ಕನ್ನಡ 25, ಇಂಗ್ಲೀಷ್ 25 ಐತೆ. ಅಲ್ಲಿ ಆಲ್ರೆಡಿ ಚೆಕ್ ಮಾಡಿರ್ತಾರೆ ಸರ್. ಇವಾಗ ಯಾರಿಗೆ ಐಡೆಂಟಿಫಿಕೇಷನ್ ಬರ್ತದೆ, ಯಾರಿಗೆ ಅದು ನಾಲೆಜ್ ಇರ್ತದೆ, ಅವ್ರು ಅಲ್ಲೇ ಮಾರ್ಕ್ಸ್ ತೊಗೊಂಡಿರ್ತಾರೆ. ಮತ್ತು ಅದನ್ನು ಎಕ್ಸ್ಟ್ರಾ ಅದು 100 ಮಾರ್ಕ್ಸ್ ಮಾಡಿಬಿಟ್ಟು ಡಿಸ್ಕ್ರಿಪ್ಟಿವ್ ಮಾಡಿ ಅದು ಅವಶ್ಯಕತೆ, ಅದು ಬೇಜವಾಬ್ದಾರಿ ಅಂತ ನನಗನ್ಸುತ್ತೆ. ಆದ್ದರಿಂದ ಅವ್ರಿಗೆ ಏನು ಅನ್ಸುತ್ತೆ ಸರ್, ಓಕೆ ನೀವು ಚೆಕ್ ಮಾಡ್ತೀರಾ ಮಾಡಿ, 50 ಮಾರ್ಕ್ಸ್ ತೊಗೊಂಡಷ್ಟು ಸಾಮರ್ಥ್ಯ ನಮ್ಮ ಕಡೆ ಎಲ್ಲರಿಗೆ ಐತೆ, ಆದರೆ ಎಲಿಜಿಬಲ್ ಮಾಡಿ. ಇದು ಒಂದು ಇಂಪಾರ್ಟೆಂಟ್ ಸರ್. ಅದು ಒಂದು ಮಾಡಿದ್ರೆ ಏನಾಗುತ್ತೆ, ಸಹಾಯ ಆಗುತ್ತೆ. ಥರ್ಡ್ ಪೇಪರ್ಗೆ ಮಾರ್ಕ್ಸ್ ಕನ್ಸಿಡರ್ ಮಾಡೋಕ್ಕೆ ಬಿಡೋದೇ ಇಲ್ಲ. ಇದು ಒಂದು ವಾಪಸ್ ಇವಾಗ PM ಆಗಲಿ, ಹಿಸ್ಟ್ರಿ ಆಗಲಿ, ಹಿಂದಿ ಆಗಲಿ, ಕನ್ನಡ ಆಗಲಿ ಎಲ್ಲ ಐತೆ ಸರ್. ಅವ್ರಿಗೆ ಪಾಪ ಅವ್ರಿಗೆ ನಮ್ಮಷ್ಟು ಅವರು ಓದಿರ್ತಾರೆ. ಈಗ ನಾವು ಪಾರಾದ್ವಿ, ನಾವೇನೋ 2 ವರ್ಷ 3 ವರ್ಷ ಓದಿ, ಇವಾಗ ನಮ್ಗಿಂತ 5-6 ವರ್ಷ ಓದೋರು ಇರ್ತಾರೆ. ಎಲ್ರಿಗೂ ಒಂದು ನ್ಯಾಯ ಸಿಗಲಿ ಸರ್. ಈಗೇನು 31ಕ್ಕೆ ಕರೀತಾರಲ್ಲ ಸರ್, ಈಗ ಎಲ್ಲರೂ ಅನ್ಬೋದು ಏನಂದ್ರೆ ಒಂದು ಫೈನಲ್ ಡ್ರಾಪ್ ಬಿಡ್ತಾರೆ, ಅಷ್ಟು ಈಸಿಯಾಗಿ ಬಿಡಲ್ಲ. ಒಂದು ವಾರದಾಗ ಅಂದರೂ ಬಿಡೋಕ್ಕಾಗಲ್ಲ, ಸ್ವಲ್ಪ ಒಂದು 15 ದಿನಕ್ಕೂ ತೊಗೊಂತಾರೆ. ಈಗ 31ಕ್ಕೆ ಸರ್ ನೀವೇನು ಹೋಗ್ತಿರಲ್ಲ, ಅದಾದ್ಮೇಲೆ ನೀವು ಏನಾದರೂ ಒಂದು ವಿಡಿಯೋ ಮುಖಾಂತರ ಇಲ್ಲಾಂದರೆ ಕಾಲ್ ಮಾಡೋ ಮುಖಾಂತರ ಧಾರವಾಡಕ್ಕೆ ಬಂದು ಎಲ್ಲರಿಗೂ ಒಂದು ಕ್ಯೂ ಮುಗಿಸಿದ್ರಿ ಅಂದ್ರೆ, ಆ ವಿಷಯ ಮುಗಿಸಿದ್ರಿ ಅಂದ್ರೆ, ಅಲ್ಲಿಂದ ನಮ್ಗೆ ಏನಾಗುತ್ತೆ, ನಮ್ಮಿಂದ ಏನಾಗುತ್ತೆ ಸಹಾಯ ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾವು ನೆಕ್ಸ್ಟ್ 6-7 ತನಕ ಕಾಯ್ಕೊಟ್ಟು ಸರ್ ಅವ್ರು ಫೈನಲ್ ಮಾಡಿಬಿಡ್ತಾರೆ. ಅದಕ್ಕೆ 31ಕ್ಕೆ ಏನೋ ಒಂದು ಸ್ಪೆಷಲ್ ಕಮಿಟಿ ಕರೆದಾರ, ಈ ಎಕ್ಸ್ಪರ್ಟ್ಸ್ನ ಏನು ಕರೆದಾರ, ಅದ್ರ ಮೇಲೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸರ್. ಇವಾಗ ನೀವು ಹೋಗಿರ್ತೀರಿ, ಅದು ಇದರಿಂದ ಬಂದಂಥ ಒಂದು ವಿಷಯ ನಮಗೇನೋ ಮುಗಿಸಿದ್ರೆ ಅಂದ್ರೆ ಅವಾಗ ನಾವು ಆರಾಮ ಏನಾದರೂ ಮಾಡೋಣ. ಕಾಕೋತ ಕೂತ್ಕೊಂಡು ಶಬರಿ ಕಾಲಂಗೆ ಕಾಲು ಅಂದರೆ ಆ ಕಾಲ ಹೋಯ್ತು, ಕಲ್ಲು ಹೊಡೆದು ಹೋಗ್ತಾರೆ ನಮಗೆ ಅಷ್ಟೇ. ಅದಕ್ಕೆ 31 ಏನು ಬರ್ತದೆ ಈಗ ಒಂದೇ ವಿಚಾರ ತಿಳ್ಕೊಳ್ಳಿ. ಈ ಮುಂಚೆ ಟೀಚರ್ಸ್ ನೇಮಕಾತಿ ಅವ್ರು ಅನೌನ್ಸ್ಮೆಂಟ್ ಮಾಡಿದಾಗಲೂ ಗೊತ್ತಾಗಿದೆ. ಈಗ ಅದಕ್ಕಿಂತ ಮುಂಚಿನ ವಿಷಯ ವಸ್ತು ತಿಳಿತಾ ಇದೆ. ನಮಗೆ ಹಿಂದಿ ಪೋಸ್ಟ್ ಇಲ್ಲ, ನಮಗೆ TN ಪೋಸ್ಟ್ ಇಲ್ಲ, ಕನ್ನಡ ಪೋಸ್ಟ್ ಇಲ್ಲ, ಇವೆಲ್ಲ ವಿಚಾರ ಗೊತ್ತಾಗ್ತಾ ಇದೆ ತಾನೆ. ಹೌದಿಲ್ಲ? ಇದೊಂದು ಅನುಕೂಲ. ಮುಂಚೆ ಏನಂತ ಹೇಳ್ರಿ, ಪೋಸ್ಟ್ಗಳು ಬಿಟ್ಟಾದ್ಮೇಲೆ ಗೊತ್ತಾಗಿತ್ತು. ಬಟ್ ಇವಾಗ ಹಂಗಿಲ್ಲ. ನಮ್ಮ ಪೋಸ್ಟ್